ಓಂ ಶ್ರೀ ಗುರುಭ್ಯೋ ನಮಃ. ಓಂ ಜಾತವೇದಸೇ ಸುನವಾವಸೋಪಮರ್ರಾತಿ ಯತೋ ನಿದಹಾತಿ ವೇದಾಃ ಸನಃ ಪರಿಷದತಿ ದುರ್ಗಾಣಿ ವಿಶ್ವನಾವೇವ ಸಿಂಧುಂದುರಿತಾತ್ಯಗ್ನಿಃ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಸಂಸ್ಕಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಮಂಚದ ಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ವಿ ಈ ಸಂಸ್ಕಾರ ಕಾರ್ಯಕ್ರಮದಲ್ಲಿ. ಓವಲ್ ಶೇಪಿನ ಮಂಚ ಅಥವಾ ರೌಂಡ್ ಆಕೃತಿಯಾದಂತಹ ಮಂಚ, ಇದೆರಡೂ ಕೂಡ ಸುಖ ನಿದ್ರೆಗೆ, ಸುಸಂಸ್ಕೃತವಾಗಿ ನಿದ್ದೆ ಮಾಡೋದಕ್ಕೆ ಸರಿಯಾದ್ದಲ್ಲ. ಮಂಚ ಚೌಕಾಕೃತಿಯಾಗಿರಬೇಕು, ಆದರೆ ಅದರ ಉದ್ದ ಜಾಸ್ತಿ ಇದ್ದು ಅಗಲ ಕಡಿಮೆ ಇರತಕ್ಕಂಥದ್ದು. ಇನ್ನು ಕಬ್ಬಿಣ ಅಥವಾ ಬೇರೆ ವಸ್ತುವಿಂದ ಮಾಡಿರ್ತಕ್ಕಂತಹ ಮಂಚ ಅಶಾಸ್ತ್ರೀಯ ಅಂತಂದೆ. ಇತ್ತೀಚಿನ ದಿವಸಗಳಲ್ಲಿ ಇನ್ನೊಂದು ರೀತಿಯ ಮಂಚ ಆಧುನಿಕತೆಯ ಕುರುಹಾಗಿ ಬರ್ತಾ ಇದೆ. ನಗರ ಪ್ರದೇಶದಲ್ಲಿ ಜಾಗದ ಅಭಾವ ಕಡಿಮೆ ಇದ್ದಾಗ ಉಪಯೋಗಿಸ್ತಕ್ಕಂತಹ ಮಂಚಗಳದು. ಆದರದು ಅಶಾಸ್ತ್ರೀಯ. ಮಂಚದ ಕೆಳಭಾಗದಲ್ಲಿ ಸ್ಟೋರೇಜ್ ಸ್ಪೇಸನ್ನು ಮಾಡ್ತಕ್ಕಂಥದ್ದು. ಒಂದೇ ಮಂಚವನ್ನು ಮೇಲೆತ್ತಿದಾಗ ಕೆಳಗಡೆ ಒಂದಿಷ್ಟು ಸಾಮಾನುಗಳನ್ನು ಇಡುವಂಥ ವ್ಯವಸ್ಥೆ, ಅಥವಾ ಡ್ರಾಯರ್ ಥರ ಮಾಡಿ ಮಂಚದಿಂದ ಹೀಗೆ ಎಳೆದು ಅದರಲ್ಲಿ ಇಡೋದಕ್ಕೆ ಸ್ಟೋರೇಜ್ ಪ್ಲೇಸಸ್ ಮಾಡ್ತಕ್ಕಂಥದ್ದು ತುಂಬ ದೊಡ್ಡ ಮಟ್ಟದ ತಪ್ಪು. ಮಂಚಕ್ಕೆ ಕೆಳಭಾಗದಲ್ಲಿ ಕನಿಷ್ಠ 20 ಇಂಚು, ಅಂದರೆ 2 ಅಡಿ 2 ಇಂಚಿನಷ್ಟು ಗಾಳಿ ಹೋಗುವಂತಹ ವ್ಯವಸ್ಥೆ ಇರಬೇಕು. ಕನಿಷ್ಠ 18ರಿಂದ 20 ಇಂಚಿನಷ್ಟು ಗಾಳಿ ಹೋಗುವಂತಹ ವ್ಯವಸ್ಥೆ ಇಲ್ಲದೆ ಇದ್ರೆ, ಗಾಳಿ ಆಡದೇ ಇರತಕ್ಕಂತಹ ಜಾಗ ಮಲ್ಕೊಳ್ಳೋದಕ್ಕೆ ಪವಿತ್ರವಾದಂತಹ ಸ್ಥಳ ಅಲ್ಲ. ಜೊತೆಗೆ ಮಂಚವನ್ನು ಇಡತಕ್ಕಂಥ ರೀತಿಯೂ ಕೂಡ ಗೋಡೆಗೆ ತಾಗೋ ಥರದಲ್ಲಿ ಮಂಚವನ್ನು ಇಡಬಾರದು. ಮಂಚದ 4 ಕಡೆ ಓಡಾಡೋದಕ್ಕೆ ಜಾಗ ಇರತಕ್ಕಂಥದ್ದು ಬಹಳ ಪ್ರಶಸ್ತವಾದಂಥದ್ದು. ಕನಿಷ್ಠ 4 ಕಡೆ ಅಲ್ಲದೆ ಇದ್ದರೆ 3 ಕಡೆ ಅಂತೂ ಮಂಚಕ್ಕೆ ಓಡಾಡೋದಕ್ಕೆ ಜಾಗ ಇಡಲೇಬೇಕು. ಬಹಳಷ್ಟು ಜನ ಮಂಚಕ್ಕೆ ಗೋಡೆಗೆ ತಾಗಿಸಿ, ಒಂದು ತಲೆ ಭಾಗ ಅಥವಾ ಕಾಲು ಭಾಗವು ಗೋಡೆಗೆ ತಾಗೋ ಹಾಗಿರುತ್ತೆ, ಮತ್ತು ಒಂದು ಭಾಗದ ಮಂಚ ಗೋಡೆಗೆ ತಾಗಿರತಕ್ಕಂಥದ್ದು. ಅದು ಬಹಳ ನಿಷಿದ್ಧವಾದಂಥದ್ದು. 4 ಕಡೆ ಓಡಾಡ್ಲಿಕ್ಕೆ ಜಾಗ ಇರತಕ್ಕಂಥ ಮಂಚದ ಪಾವಿತ್ರತೆಯೇ ಬೇರೆ. ಅಲ್ಲಿ ಸಿಗ್ತಕ್ಕಂತಹ ಉತ್ತಮವಾದ ಸಂಸ್ಕಾರ ಸಿಗಲಾರದು, ಅದು ಗೋಡೆಗೆ ತಾಗಿದ್ರೆ. ಅನಿವಾರ್ಯ ಸಂದರ್ಭದಲ್ಲಿ ಒಂದು ಭಾಗ, ತಲೆ ಭಾಗ ಗೋಡೆಗೆ ತಾಗಿದ್ರೂ ಕೂಡ ಇನ್ನು 3 ಭಾಗ, 3 ಕಡೆ ಸ್ಪಷ್ಟವಾಗಿ ಓಡಾಡ್ಲಿಕ್ಕೆ ಸಾಕಾಗುವಷ್ಟು ಜಾಗ ಇರಬೇಕು ಮಂಚದಲ್ಲಿ. ಕೆಳಭಾಗ ಪೂರ್ಣ ಶುದ್ಧವಾಗಿದ್ದು ಯಾವುದೇ ಥರದ ವಸ್ತುಗಳನ್ನು ಮಂಚದ ಕೆಳಗೆ ಇಡತಕ್ಕಂಥದ್ದು ಅಶಾಸ್ತ್ರೀಯ. ಇನ್ನು ಮಂಚವನ್ನು ಗೋಡೆಗೆ ತಾಗುವಂಥ ಇಡ್ತಕ್ಕಂಥ ಜಾಗ ಒಂದೇ ಒಂದು, ಅಥವಾ ಗೋಡೆಗೆ ಫಿಕ್ಸ್ ಮಾಡಿರ್ತಕ್ಕಂಥ ಮಂಚ. ಪ್ರಾಯಶಃ ನಮ್ಮ ಪ್ರೇಕ್ಷಕ ಪ್ರಭುಗಳೆಲ್ಲರಿಗೂ ಕೂಡ ಅದು ಅತ್ಯವಶ್ಯಕ ಗಮನಿಸಬೇಕು, ಮತ್ತು ಅಂಥ ಮಂಚದಲ್ಲಿ ಮಲಗದೇ ಇರತಕ್ಕಂಥ ಯೋಗ ಬರಲಿ ಅಂತ ಹೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾವುದಪ್ಪ ಜೈಲಿನಲ್ಲಿ ಖೈದಿಗಳಿಗೆ ಮಲ್ಕೊಳ್ಳೋದಕ್ಕೆ ಕೊಡ್ತಕ್ಕಂಥ ಮಂಚ ಒಂದು ಸಿಮೆಂಟಿನ ಕಟ್ಟೆ ಗೋಡೆಗೆ ತಾಗಿಸಿ ಕಟ್ಟಿರ್ತಾರೆ. ಅದರ ಹೊರತಾಗಿ ಇನ್ಯಾವುದೇ ಥರದ ಯಾವುದೇ ಸಂದರ್ಭದಲ್ಲೂ ಕೂಡ ಮಂಚ ಗೋಡೆಗೆ ತಾಗಿರ್ತಕ್ಕಂಥದ್ದು ಅದು ಕೂಡ
ತಲೆ ಭಾಗದಲ್ಲಿ ತಾಗಿರ್ತಕ್ಕಂಥದ್ದು ತಕ್ಕಮಟ್ಟಿಗೆ ಒಪ್ಕೊಳ್ಬೋದಾದಂಥದ್ದು, ಅದು ಕೂಡ ಶಾಸ್ತ್ರ ಪೂರ್ಣವಲ್ಲದೇ ಇದ್ದರೂ ಕೂಡ. ಆದರೆ ಒಂದು ಭಾಗ ಗೋಡೆಗೆ ತಾಗಿರ್ತಕ್ಕಂಥದ್ದು ಅಂಥ ಒಂದು ದರಿದ್ರ ಯೋಗವನ್ನು ತರುತ್ತೆ ಅಂತಕ್ಕಂಥದ್ದು ಶಾಸ್ತ್ರ ಸಿದ್ಧಾಂತ. ಹಾಗಾಗಿ ನಿಮ್ಮ ಮನೆಯಲ್ಲಿ ಮಂಚ ಗೋಡೆಗೆ ತಾಗಿದ್ರೆ ಕನಿಷ್ಠ ಒಂದು 18 ಇಂಚು 1.5 ಅಡಿಯಷ್ಟಾರು ಗೋಡೆಯಿಂದ ದೂರ ಇಡ್ತಕ್ಕಂಥ ಪ್ರಯತ್ನ ಇವತ್ತಿನಿಂದಲೇ ಮಾಡಿ. ನಿಮಗೆ ಅದರಿಂದ ಉತ್ತಮವಾದಂತಹ ಫಲ ಇನ್ನಷ್ಟು ಅದರಷ್ಟ ಪ್ರಾಪ್ತಿಯಾಗೋದರಲ್ಲಿ ಅನುಮಾನವಿಲ್ಲ. ಇನ್ನು ಮಂಚ ಕಲ್ಲಿನಿಂದ ಆಗಿರಬಾರದು. ಕಲ್ಲು ಬೆಂಚಿನ ಮೇಲೆ ಮಲ್ಕೊಳ್ತಕ್ಕಂಥ ಒಂದು ಪದ್ಧತಿ ಏನಿದೆ ಅದು ದಾರಿದ್ರ್ಯದ ಅತ್ಯುನ್ನತ ಲಕ್ಷಣಗಳಲ್ಲಿ ಅದು ಒಂದು. ಹಾಗಾಗಿ ಮರ ಮತ್ತು ಕಬ್ಬಿಣದಿಂದ ಮಾಡಿರ್ತಕ್ಕಂತಹ ಮಿಶ್ರವಾಗಿ ಮಾಡಿರ್ತಕ್ಕಂತಹ ಮಂಚವಾಗಬೇಕೇ ಹೊರತಾಗಿ ಬೇರೆ ಯಾವುದೇ ಥರದ ಮೆಟೀರಿಯಲಿಂದ ಆಗಿರ್ತಕ್ಕಂಥ ಮಂಚ ಮತ್ತು ಬೆಂಚ್ ಅಂತ ಏನು ಬರುತ್ತೆ ಮಲ್ಕೊಳ್ಳೋದಕ್ಕಾಗಿ ಕೂತ್ಕೊಳ್ಳೋದಕ್ಕಾಗಿ ಮಾಡಿರ್ತಕ್ಕಂಥದ್ದು, ಅದನ್ನು ಎರಡನ್ನು ಸೇರಿಸ್ಬಿಟ್ಟು ಹಳ್ಳಿ ಕಡೆ ಮಂಚ ಥರ ಮಾಡ್ಕೊಂಡು ಅದ್ರ ಮೇಲೆ ಹಾಸಿಗೆ ಹಾಕ್ಕೊಳ್ತಾರೆ. ಇದೆಲ್ಲದೂ ಕೂಡ ನಿಷಿದ್ಧವಾದಂತಹದ್ದು. ಇನ್ನು ಮಂಚದ ಕೆಳಭಾಗದಲ್ಲಿ ಸ್ವಚ್ಛವಾಗಿರಬೇಕು ಅಂತೇನು ಹೇಳ್ತಾ ಇದ್ದೀವಿ. ಬಹಳಷ್ಟು ಜನ ಕಸ ಗುಡಿಸ್ಬೇಕಾದ್ರೆ ಒರೆಸ್ಬೇಕಾದ್ರೆ ಮಂಚದ ಕೆಳಭಾಗದಲ್ಲಿ ಗಮನ ಕೊಡೋದಿಲ್ಲ. ಬಗ್ಗಿ ನಮ್ಮ ಶರೀರವನ್ನೆಲ್ಲ ಬಗ್ಗಿಸಿ ಕೈ ದೂರ ಚಾಚಿ ಅದನ್ನು ಕಸ ತೆಗಿಬೇಕಾಗತ್ತಲ್ಲ ಅಂತಕ್ಕಂಥ ಸೋಮಾರಿತನವೋ ಅಥವಾ ಕೆಲಸದವರ ಒಂದು ನಿರ್ಲಕ್ಷ್ಯತನವೋ ಅಲ್ಲಿ ಬಹಳಷ್ಟು ಗಲೀಜನ್ನ ಕೂರೋದಕ್ಕೆ, ಧೂಳು ಮತ್ತು ಬಲೆ ಕಟ್ಟಿರೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅದು ದಾರಿದ್ರ್ಯ ಅಲ್ಲಿ ಶಾಶ್ವತ ಕೂತ್ಕೊಳ್ತಕ್ಕಂಥ ಸ್ಥಳವಾಗಬಾರದು. ಬನ್ನಿ, ಮಲಗುವ ಕೋಣೆಯ ಬೆಡ್ರೂಮಿನ ಸಂಸ್ಕಾರಗಳು ಯಾವ್ಯಾವುದು ಅಂತ ಇನ್ನೂ ಬಹಳಷ್ಟು ಇದ್ದಾವೆ. ಮುಂದಿನ ಸಂಚಿಕೆಗಳಲ್ಲಿ ಹೇಳ್ಕೊಂಡು ಬರ್ತೀನಿ. ಈಗ ವಾಸ್ತುವಿನ ಬಗ್ಗೆ ನೋಡೋಣ. ನಿನ್ನೆಯವರೆಗೂ ಒಂದಿಷ್ಟು ವಾಸ್ತುವಿನಲ್ಲಿ ಸಚಿತ್ರವಾಗಿ ಕೆಲವಷ್ಟನ್ನು ತೋರಿಸಿದ್ವಿ. ಪೂರ್ವ ದಿಕ್ಕಿನ ಮನೆಯಲ್ಲಿ ಮಳೆ ನೀರು ಮತ್ತು ಬಚ್ಚಲು ನೀರು ಆಚೆ ಹೋಗೋದಕ್ಕೆ ಅತ್ಯುತ್ತ ಶುಭವಾದಂತಹ ಸ್ಥಾನ ಯಾವುದು? ಪೂರ್ವ ದಿಕ್ಕಿನಿಂದಲೇ, ಪೂರ್ವ ಈಶಾನ್ಯದಿಂದ ಹೋಗ್ತಕ್ಕಂಥದ್ದು ಬಹಳ ಶುಭ. ಬಹಳಷ್ಟು ಜನ ನಮ್ಮ ವಾಸ್ತು ಅಭಿಮಾನಿಗಳಲ್ಲಿ ಒಂದು ಸಂದೇಹ ಏನಿತ್ತು, ಈಶಾನ್ಯ ಭಾಗ ದೇವತಾ ಭಾಗ, ಅದೃಷ್ಟದ ಭಾಗ ಅಂತ ಹೇಳ್ತೀರಾ, ಅಲ್ಲಿ ಬಚ್ಚಲು ನೀರು ಪಾಯ್ಖಾನೆ ನೀರನ್ನು ಹೇಗೆ ಆಚೆ ಬಿಡೋದು ಅಂತ. ಇಲ್ಲ, ಅಲ್ಲಿ ಈ ಬಚ್ಚಲು ನೀರು, ಮಳೆ ನೀರು ಈಶಾನ್ಯ ಭಾಗದಿಂದ ಆಚೆ ಹೋಗ್ತಕ್ಕಂಥದ್ದು ಭೂಮಿಯ ಒಳಭಾಗದ ಪೈಪ್ನಿಂದ ಬಹಳ ಶುಭ ಲಕ್ಷಣ. ಅದು ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಉತ್ತರ ಅಥವಾ ವಾಯುವ್ಯ ದಿಕ್ಕಿನಿಂದ ಕಳಿಸ್ಬೋದು. ವಾಯುವ್ಯದ ಹೊರತಾಗಿ ನೈಋತ್ಯ ಭಾಗದಿಂದ ನೀರಾಚೆ ಹೋಗ್ತಕ್ಕಂಥದ್ದು ತುಂಬಾ ದೊಡ್ಡದಾದಂತಹ ವಾಸ್ತುದೋಷ ಬರುತ್ತೆ. ಬಹಳ ಅನಿವಾರ್ಯ ಸಂದರ್ಭದಲ್ಲಿ ಈಶಾನ್ಯ ಮತ್ತು ಉತ್ತರ ಅಥವಾ ವಾಯುವ್ಯ ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಆಗ್ನೇಯದಲ್ಲಾದರೂ ಕಳಿಸ್ಬೋದು. ಆದರೆ ಈಶಾನ್ಯದ ಹೊರತಾಗಿ ಅದರ ಅಪೋಸಿಟ್ಟು, ನೇರವಾಗಿ ವಿರುದ್ಧ ದಿಕ್ಕಾದಂತಹ ನೈಋತ್ಯ ಭಾಗದಿಂದ ನೀರು ಹೊರಹೋಗುವಂಥ ವ್ಯವಸ್ಥೆ ಇದ್ದಲ್ಲಿ ಎಷ್ಟೇ ಹಣ ಬಂದರೂ ಕೂಡ ದಾರಿದ್ರ್ಯ ತಪ್ಪೋದಿಲ್ಲ. ಹಾಗಾಗಿ ವಾಸ್ತು ಅಭಿಮಾನಿಗಳು ಗಮನಿಸಬೇಕಾದಂತಹದ್ದು ನೈಋತ್ಯ ದಿಕ್ಕು ಅದೆಲ್ಲದಕ್ಕೂ ನಿಷಿದ್ಧ. ಇನ್ನು ಯಾವುದೇ ದಿಕ್ಕಿನ ನಿವೇಶನವಾದರೂ ಕೂಡ ನೈಋತ್ಯ ಭಾಗ ಶಾಶ್ವತವಾಗಿ ನೀವು ಅಲ್ಲಿ ಫೌಂಡೇಶನ್ ಸರಿಯಾಗಿರತಕ್ಕಂಥ ಹಾಕಿ ದಪ್ಪನಾದಂತಹ ಎತ್ತರವಾದಂತಹ ಗೋಡೆ ಹಾಕೋದ್ರಿಂದ ಕಾಂಪೌಂಡ್ ವಾಲು ಅದು ಎತ್ತರದಲ್ಲೂ ಉತ್ತರ, ದಕ್ಷಿಣ ಮತ್ತು ಬೇರೆ ಎಲ್ಲ ಅಷ್ಟ ದಿಕ್ಕುಗಳಲ್ಲೂ ಬೇರೆ ಸಪ್ತ ದಿಕ್ಕುಗಳಕ್ಕಿಂತಲೂ ಸ್ವಲ್ಪ ಬಲಿಷ್ಠವಾಗಿ ಎತ್ತರವಾಗಿದ್ದಂತಹ ಗೋಡೆಯಾಗಿದ್ದರೆ ಸಣ್ಣ ಪುಟ್ಟ ವಾಸ್ತುದೋಷಗಳು ಅದರಿಂದ ಪರಿಹಾರವಾಗುತ್ತೆ. ಇನ್ನು ನೈಋತ್ಯದಲ್ಲಿ ದೊಡ್ಡದಾದಂತಹ ಒಂದು 2 ಕಾಂಪೌಂಡು ಸೇರ್ತಕ್ಕಂತಹ ಜಾಗದಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಪಿಲ್ಲರನ್ನು ಕೊಟ್ಟು ಆ ಪಿಲ್ಲರ್ಗೆ ಅವಲಂಬಿಸಿಕೊಂಡು
ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ಗೋಡೆ ಕಟ್ಟೋದ್ರಿಂದ ಇನ್ನೂ ಶುಭ ಲಕ್ಷಣ ನಿಮಗೆ. ಹಾಗೇನೆ ಫೌಂಡೇಶನ್ ಕೂಡ ನೈಋತ್ಯ ಭಾಗದಲ್ಲಿ ಕಾಂಪೌಂಡ್ಗೆ ಹಾಕ್ತಕ್ಕಂಥ ಫೌಂಡೇಶನ್ ಕೂಡ ಒಂದು ಕೋರ್ಸ್ ಜಾಸ್ತಿ ಇದ್ರೆ ಎತ್ತರದಲ್ಲಿ ಅದು ಇನ್ನಷ್ಟು ಶುಭ ಲಕ್ಷಣವನ್ನು ಕೊಡುತ್ತೆ ನಿಮಗೆ. ಮುಂಚೆನೆ ಹೇಳಿದ್ವಿ, ಕಾಂಪೌಂಡ್ ಮುಂಚೆ ಮುಗಿಸಿರಬಾರದು. ಮನೆ ಕಟ್ಟೋದಕ್ಕೆ ಮುಂಚೆ ಕಾಂಪೌಂಡ್ ಹಾಕೊಳ್ತಕ್ಕಂಥದ್ದು ಅದರ ಮನೆ ಕಟ್ಟತಕ್ಕಂತಹ ವೇಗವನ್ನು ತಗ್ಗಿಸುತ್ತೆ ಅಂತ. ಇಷ್ಟು ಮಾತ್ರವೇ ಅಲ್ಲದೆ ಬೇರೆ ಬೇರೆ ದಿಕ್ಕಿಗಳಿಗೆ ಉತ್ತರಾಭಿಮುಖವಾಗಿರ್ತಕ್ಕಂತಹ ನಿವೇಶನವಾಗಿದ್ದರೆ ಎಲ್ಲಿಂದ ಬಚ್ಚಲು ನೀರು ಹೋಗ್ಬೋದು, ಬೇರೆ ಬೇರೆ ದಿಕ್ಕಿಗೆ ಪಶ್ಚಿಮಕ್ಕೆ ಯಾವ ಕಡೆಯಿಂದ ಕಳಿಸ್ತಕ್ಕಂಥದ್ದು. ನಮ್ಮ ಮುಂದಿನ ಸಂಚಿಕೆಯಲ್ಲಿ, ನಾಳಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಇನ್ನೊಂದಿಷ್ಟು ಬೆಳಕು ಚೆಲ್ತಕ್ಕಂಥ ಪ್ರಯತ್ನ ಪಡ್ತೀನಿ. ಸಮಸ್ತ ಸನ್ಮಂಗಳಾನಿ ಭವಂತು.